ಇದ್ದಾಗ ಅವ್ರನ್ನ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರಿ. ಆಗ ಕರ್ನಾಟಕದ ಎಜುಕೇಷನಲ್ಲಿ ವಿವೇಕ ಕೇಂದ್ರಗಳನ್ನು ತೆರೆಯುವಂಥದ್ದು, ಅಂದರೆ ಶಾಲಾ ಮಕ್ಕಳಿಗೆ ವಿವೇಕಾನಂದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಭಾರತೀಯ ಸಂಸ್ಕೃತಿ ಬಗ್ಗೆ, ಈ ಥರದ್ದೆಲ್ಲ ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಆ ಶಾಲೆಯ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು. ಮತ್ತು ಸರ್ಪ್ರೈಸ್ ವಿಸಿಟ್, ಶಾಲೆಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡುವಂಥದ್ದು, ಆ ಶಾಲೆಗಳಲ್ಲಿರುವಂಥ ಕುಂದುಕೊರತೆಗಳನ್ನು ಹೇಳುವಂಥದ್ದು. ವಿಧಾನಸಭೆಯಲ್ಲೂ ಅಷ್ಟೇ ಎಲ್ಲ ಅವರು ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೂ ಬಹಳ ಪ್ರೀತಿಯಿಂದ ಅವ್ರ ಜೊತೆ ನಯ ವಿನಯದಿಂದ ನಡ್ಕೊತಾ ಇದ್ರು. ಅವ್ರಿಗೆ ಅವರ ಸರಳತೆಯನ್ನೇ ಅವರು 2 ಸರಿ ಎಲೆಕ್ಟ್ ಆಗಕ್ಕೆ ಆಗಿದ್ದಾರೆ ಅಂದರೆ ಅವ್ರ ಸರಳತೆಯಿಂದನೇ ಅವರು 2 ಸರಿ ಎಲೆಕ್ಟ್ ಆಗಿದ್ದಾರೆ ಕೂಡ. ಅವರು ಹಿಂದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ, ABPL ಕೆಲಸ ಮಾಡಿದ್ದಾರೆ, ಆಮೇಲೆ BJPಯಲ್ಲಿ ಅವರು ಸ್ಪರ್ಧೆ ಮಾಡಿ ಸೋತು ಇದ್ದಾರೆ, ಗೆದ್ದು ಇದ್ದಾರೆ. ಮತ್ತೆ ಅವ್ರಿಗೊಂದು ಅವಕಾಶ ಸಿಕ್ಕಿದಾಗೂ ಕೂಡ ಅವರು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತನ್ನದೇ ಆದಂಥ ಛಾಪನ್ನು ಕೊಡೋಂಥ ಕೆಲಸವನ್ನ ಮಾಡಿದ್ದಾರೆ. ಕಳೆದ ನನಗನ್ಸುತ್ತೆ 4-5 ವರ್ಷದಿಂದ ಅವರಿಗೆ ಬ್ರೈನ್ ಟ್ಯೂಮರ್ ಏನೋ ಆಗಿತ್ತು. ನಾನು ಕೂಡ ಅವ್ರನ್ನ ಭೇಟಿ ಮಾಡಿದ್ದೆ, ಅವ್ರನ್ನ ಮಾತಾಡಿದ್ದೆ. ಅದಾದ್ಮೇಲೆ ಕೊನೆ ಟೈಮಲ್ಲಿ ಅವ್ರು ಬೆಂಗಳೂರಲ್ಲಿ ಬಂದು ಅವರ ರಿಲೇಷನ್ ಮನೆಯಲ್ಲಿ ಬೆಂಗಳೂರಲ್ಲಿ ಇದ್ದರು. ನಿನ್ನೆ ಅವರು ತೀರ್ಕೊಂಡಿದ್ದಾರೆ. ಒಟ್ಟಾರೆ ನಮ್ಮ BJP ಪಾರ್ಟಿಗೂ ಒಂದು ನೋವಾಗಿದೆ, ಇಡೀ ಅವರ ಕಾನ್ಸ್ಟಿಟ್ಯೂನ್ಸಿ ಜನನೂ ಕೂಡ ನೋವಾಗಿದೆ ಇದರಿಂದ. ಅವರಷ್ಟು ಬಹಳಷ್ಟು ಅಭಿಮಾನಿಗಳು ಕೂಡ, ಅವರ ಸ್ನೇಹಿತರು ಕೂಡ ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ. ಎಲ್ಲ ಪಾರ್ಟಿಯವರು ಅವ್ರನ್ನ ಪ್ರೀತಿಸ್ತಾ ಇದ್ರು. ಯಾರನ್ನೂ ಅವರು ದ್ವೇಷ ಮಾಡಿದ್ದು ಯಾರ ಜೊತೆ ನಾನಂತೂ ನೋಡಿಲ್ಲ. ಯಾರ ಜೊತೆ ಜಗಳ ಮಾಡಿ ವಿರೋಧ ಕಟ್ಕೊಂಡಿದ್ದಂತೂ ನಾನು ನೋಡಿಲ್ಲ. ಬಹಳ ಸರಳವಾದಂಥ ಒಬ್ಬ ಸ್ನೇಹಿತ ಇವತ್ತು ನಮ್ಮ ಮಧ್ಯೆ ಇಲ್ಲ. ಬಹಳ ನೋವಿನ ಸಂಗತಿ ಅಂತೇಳಿ ಬೆಳಗ್ಗೆನೂ ಕೂಡ ನಾನು ತಮ್ಮ ಹತ್ರನೂ ಕೂಡ ಫೋನಲ್ಲಿ ಮಾತಾಡಿ ಹಿಂಗೆ ನಾಗೇಶ್ ಅವರು ತೀರೋಗಿದ್ದಾರೆ ಸರ್, ಒಂದು ಅರ್ಧ ಗಂಟೆ ಮುಂದೆ ಹಾಕಿ ನಾವೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಹೇಳಿದ್ದೀನಿ. ಅದಕ್ಕೋಸ್ಕರ ನಮ್ಮ ಕೇಂದ್ರ ಸಚಿವರು ಕೂಡ ಎಲ್ಲರೂ ಬಂದಿದ್ದರು. ಅವರ ಪಾರ್ಥಿವ ಶರೀರವನ್ನು ಈಗ ತುಮಕೂರಿಗೆ ತಗೊಂಡೋಗಿದ್ದಾರೆ. ಅದರಿಂದ ನಾನು ಅವರ ನಿಧನ ಹೊಂದಿರೋಕ್ಕೆ ಅತ್ಯಂತ ವಿಷಾದ ವ್ಯಕ್ತ ಮಾಡ್ತೀನಿ. ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸಿ ತಾವು ತಂದಿರತಕ್ಕಂಥ ಈ ಸೂಚನೆ, ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ಅವಕಾಶ ಧನ್ಯವಾದ ಸಲ್ಲಿಸಿಕೊಂಡು ಬಹುಶಃ BC ನಾಗೇಶ್ ಅವರ ನಿಧಾನವು ಬಹುಶಃ ನಮಗೆಲ್ಲ ಅತ್ಯಂತ ಇವತ್ತು ಒಂದು ನೋವಿನ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಪ್ರತಿಯೊಂದು ಸಾವಿಗೆ ಕೂಡ ಅದರ ಒಂದು ಸಂದೇಶವಿದೆ. ಪ್ರತಿಯೊಂದು ಸಾವಿಗೆ ಕೂಡ ಅದರ ಅದೊಂದು ಸಂದೇಶ ಇದೆ ಸಭಾಧ್ಯಕ್ಷರೇ. ಬಹುಶಃ ನಾವಿವತ್ತು BC ನಾಗೇಶ್ ಅವರ ಮರಣಕ್ಕೆ ಸಂಬಂಧಪಟ್ಟ ನಾವು ಇವತ್ತು ಆ ಶ್ರದ್ಧಾಂಜಲಿ ಅರ್ಪಿಸ್ತಿದ್ದೇವೆ. ಇವತ್ತು ನಮ್ಮಲ್ಲಿ ಏನಾದರೂ ಉಳಿಯುವುದಿದ್ರೆ ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು ಯಾವುದು ಜಾಸ್ತಿ ಉಳಿಯುವುದಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರ್ತೇವೆ ಅದು ಮಾತ್ರ ಇವತ್ತು ನೆನಪಿಟ್ಟುಕೊಳ್ತಾರೆ. ಅಂತ ಒಂದು ನೆನಪಿಟ್ಟುಕೊಳ್ಳುವಂಥ ಅವಕಾಶ ಅಂತ ಹೇಳಿದ್ರೆ, ಅವರು ಶಿಕ್ಷಣ ಸಚಿವರಾಗಿದ್ದಾಗ ಬಹುಶಃ ಎಲ್ಲ ಶಾಲೆಗಳಿಗೆ ಕೊಠಡಿ ಕೊಡುವಂಥ ಒಂದು ವ್ಯವಸ್ಥೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವತ್ತು ಮಾಡಿದರು. ಬಹುಶಃ ಆಡಳಿತ ಪಕ್ಷ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ನಮಗೆ ಸ್ವಲ್ಪ ಕಡಿಮೆ ಮಾಡಿರ್ಬೋದು. ಎಷ್ಟು ನಮ್ಗೆ ಕೆಲವೊಂದು ಬೇಕು ಅದನ್ನು ಕೊಟ್ಟು ಆ ಎಲ್ಲ ಶಾಲೆಗೆ ಒಂದು ಕೊಠಡಿ ವ್ಯವಸ್ಥೆ ಕೊಟ್ಟಿದ್ದಾರೆ ವಿವೇಕ ಕ್ಲಾಸ್ ಅಡಿಯಲ್ಲಿ. ಅದು ಬಹಳಷ್ಟು ಅವತ್ತು ಗ್ರಾಮೀಣ ಮಟ್ಟದ ಎಲ್ಲ ಸರ್ಕಾರಿ ಶಾಲೆಗೆ ಅದು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅದನ್ನು ಬಾತ್ ಇವತ್ತು ಎಲ್ಲರೂ ಕೂಡ ನೆನಪಿಟ್ಟುಕೊಳ್ತಾರೆ. ಎಲ್ಲಕ್ಕಿಂತ ಅದು ಮೇಲೆ ನಿಲ್ಲುವಂಥ ಅವಕಾಶ ಆಗ್ತದೆ. ಅದಕ್ಕಾಗಿ ಬಹುಶಃ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಈ ಒಂದು ಆ ಕೆಲಸ ಏನಿದೆ ಅದೆಲ್ಲರಿಗೂ ಕೂಡ ಮಾದರಿಯಾಗಲಿ. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಇನ್ನಿತರ ಜವಾಬ್ದಾರಿ ಸ್ಥಾನದ ಸಂದರ್ಭದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ತನ್ನದ ಪ್ರಯತ್ನ ನಡೆಯಲಿ ಅಂತ ಆ ಒಂದು ಸಂದೇಶಕ್ಕೂ ಇವತ್ತು ಈ ಒಂದು ಮರಣದ ಸಂದೇಶ ನಮಗೆಲ್ಲರಿಗೂ ಕೂಡ ಹೇಳಿಕೊಂಡು, ಬಹುಶಃ ಅವರ ಕುಟುಂಬಕ್ಕೆ ನಾವು ಎಷ್ಟೇ ಶ್ರದ್ಧಾಂಜಲಿ ಹೇಳಿದ್ರು ಕೂಡ ಆ ಮನೆಯವ್ರನ್ನ ಕಳ್ಕೊಂಡಂಥ ಮನೆಯವರಿಗೆ ಅಥವಾ ಮಕ್ಕಳ ತಂದೆಯನ್ನು ಕಳ್ಕೊಂಡ ಮಕ್ಕಳಿಗೆ ಆ ನೋವು ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಅವ್ರ ನೋವು ಆದಷ್ಟು ಕಡಿಮೆ ಆಗಲಿ ಮತ್ತು ಅವ್ರ ನೋವಿನ ಸಂದರ್ಭದಲ್ಲಿ ಅವ್ರ ಕುಟುಂಬ ಜೊತೆ ಇವತ್ತು ಮತ್ತು ಅವರ ಅಭಿಮಾನಿ ವರ್ಗ ಜೊತೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಚಂದ್ರಸಪ್ಪ ಅವರು ಸಭಾಧ್ಯಕ್ಷರೇ ನಮ್ಗೆ ಅವಕಾಶ ಕೊಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಶ್ರದ್ಧಾಂಜಲಿ ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಅಭಿನಂದನೆಗೆ ಸಲ್ಲಿಸ್ತೇನೆ.
ಬಿ.ಸಿ. ನಾಗೇಶ್ ಅವರು ತೀರ್ಕೊಂಡಂತ ಸಂಗತಿ ರಾತ್ರಿ ಗೊತ್ತಾಯಿತು ನನಗೆ. ಬಹಳ ಬೇಸರ ಆಯ್ತು. 2.5 ವರ್ಷಗಳಿಂದ ಸಾಕಷ್ಟು ಬ್ರೈನ್ ಟ್ಯೂಮರ್ ಇಂದ ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. 2 ಬಾರಿ ಆಪರೇಷನ್ಗೆ ಒಳಗಾದಂಥವ್ರು. ಭಗವಂತ ಯಾರನ್ನ ಇಷ್ಟಪಡ್ತಾನೆ ಅವರನ್ನ ಬೇಗ ಕರ್ಕೊಳ್ತಾನೆ ಅನ್ನೋದಕ್ಕೆ ನಾಗೇಶ್ ಅವರು ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಶ್ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಒಬ್ಬ ಶ್ರೇಷ್ಠ ಕಾರ್ಯಕರ್ತ. ಅವರು RSSನ ಸ್ವಯಂ ಸೇವಕನಾಗಿ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಅನ್ಯಾನ್ಯ ಜವಾಬ್ದಾರಿ ನಿರ್ವಹಣೆ ಮಾಡಿ ತಿಪ್ಟೂರಲ್ಲಿ ಅವರದೇ ಆದಂತ ಒಂದು ಛಾಪನ್ನು ಮೂಡಿಸಿದಂತ ಒಬ್ಬ ವಿಶೇಷ ವ್ಯಕ್ತಿತ್ವ ಇದ್ದಂತ ಒಬ್ಬ ಶ್ರೇಷ್ಠ ಕಾರ್ಯಕರ್ತ. ಅವರು ಶಾಸಕರಾದ ಮೇಲೆ ಆ ಶ್ರೇಷ್ಠತೆ ಬಂತು ಅಂತಿಲ್ಲ. ಅವರ ಸಹಜವಾದಂತ ಅವರ ಸ್ವಭಾವ ಇದೆಯಲ್ಲ, ಅದು ನಮಗೆ ಇವತ್ತು ನೆನಪಾಗತ್ತೆ. ನಮಗೆ ಸಹಜವಾದಂತ ಸ್ವಭಾವದೊಳಗಡೆ ಎಲ್ಲರನ್ನೂ ಕೂಡ ಆಕರ್ಷಣೆಗೆ ಒಳಪಡಿಸ್ತಾ ಇದ್ರು ಅವರು. ನಾಗೇಶ್ ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಎದುರುಗಡೆ ಇರುವಂತ ಯಾವ ವ್ಯಕ್ತಿ ಬರ್ತಾನೆ ಅವರಿಗೆ ಎಲ್ಲೋ ಒಂದ್ ಕಡೆಗೆ ಚೈತನ್ಯ ತುಂಬುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ನನಗೆ 40 ವರ್ಷಗಳ ಸಂಬಂಧ ಅವ್ರದ್ದು ನಮ್ಮದು. ಒಟ್ಟೊಟ್ಟಿಗೆ ನಾವು ಸಂಘಟನೆಗಳಲ್ಲಿ ಕೆಲಸ ಮಾಡಿ ಬೆಳೆದಂತವ್ರು ನಾವು. ಶಿವಮೊಗ್ಗ ನಗರಕ್ಕೆ ಅವ್ರು ಬಂದಂತ ಸಂದರ್ಭಗಳು ನೆನಪು ಮಾಡ್ಕೊಳ್ತಾ ಹೋದ್ರೆ ನಮ್ಮ ಮನೆಗಳಿಗೆ ಬಂದಂಥದ್ದು ನಮಗೆ ನೆನಪಾಗತ್ತೆ. ಇವತ್ತು ನಾಗೇಶ್ ಅವ್ರು ಬಂದಾಗ ವಿಶೇಷವಾಗಿ ನಾವು ಆ ರಸ್ತೆಯಲ್ಲೇ ಓಡಾಡಬೇಕಾದ್ರೆ, ಬೆಂಗಳೂರಿಗೆ ಬರಬೇಕಾದ್ರೆ ನಾವು ತಿಪ್ಟೂರಿ ನಾಗೇಶನ್ ಮನೆಗೆ ಹೋಗಿ ಬರ್ತಾ ಇದ್ವಿ. ಹಿಂದೆ MLC ಆದಂತ ಭಾನುಪ್ರಕಾಶ್ ಅವರು, ಗಿರೀಶ್ ಪಟೇಲ್ ಅವರು, ನಮ್ಮ ನಂದೀಶ್ ಅವರು ಒಟ್ಟೊಟ್ಟಿಗೆ ಅವ್ರ ಮನೆಗಳಿಗೆ ಹೋಗಿ ಒಟ್ಟಿಗೆ ಇದ್ದು ಒಟ್ಟು ಕಾರ್ಯದ ಬಗ್ಗೆ ಯೋಚನೆ ಮಾಡಿ ಬಂದಂಥದ್ದು ನಮಗೆ ನೆನಪಾಗತ್ತೆ. ಇವತ್ತು ವಿಶೇಷವಾಗಿ ಶಿವಮೊಗ್ಗ ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮನೆಗಳಿಗೆ ಬಂದಾಗ ಅವ್ರ ಕುಟುಂಬ, ಅವ್ರ ವಾತಾವರಣ ನಮಗೆ ಅವ್ರು ಅವ್ರ ಮನೆಗೆ ನಮ್ಮ ಮನೆಗಳಿಗೆ ಬಂದಾಗ ಮನೆ ಒಳಗಡೆ ಒಂದು ವಾತಾವರಣ ಬದಲಾವಣೆ ಆಗ್ತಾ ಇತ್ತು. ನಮ್ದು ದೊಡ್ಡ ಕುಟುಂಬನೇ, ಆದರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು ವಾತಾವರಣನೇ ಬದಲಾವಣೆ ಆಗುವಂಥ ಸ್ಥಿತಿ ಒಳಗಡೆ ಅವ್ರ ನಡವಳಿಕೆ ಇರ್ತಾ ಇತ್ತಲ್ಲ, ಅದು ನಾಗೇಶ್ ಅವರ ಒಂದು ವಿಶೇಷ ಅದು ವ್ಯಕ್ತಿತ್ವದ ನಡೆ ಅಂತೇಳಿ ನಾನು ಭಾವಿಸ್ತೇನೆ. ಅವರನ್ನು ಕಳ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಅವರನ್ನ ನೋಡ್ಲಿಕ್ಕೆ ಹೋದಾಗ ಬಹಳ ಬೇಸರ ಆಯಿತು. ಈ ಹಿಂದೆ ನಾವು ಅಹೋರಾತ್ರಿ ಧರಣಿಯನ್ನು ನಾವು ಇದರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಮಾಡಿದ್ವಿ. 1 ಗಂಟೆಗಳ ಕಾಲ ನಮ್ಮ ಜೊತೆ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ಅಣ್ಣ ಆರೋಗ್ಯ ಸಮಸ್ಯೆ ಇದೆ, ಹೋಗೋಣ ತಡೆಯೋಣ ಅಂತ ಹೇಳಿ. ಅಂದ್ರೆ ಸಹಜವಾದಂತ ರೀತಿಯೊಳಗಡೆ ಅವರೆಲ್ಲವನ್ನು ಸ್ವೀಕಾರ ಮಾಡುವಂತ ಒಂದು ಮಾನಸಿಕತೆ ಇತ್ತಲ್ಲ. ನನಗೇನೋ ಆಗಿದೆ ಅನ್ನೋದಕ್ಕಿಂತ ಜಾಸ್ತಿ ಅವರು ಈ ಕಾರ್ಯದೊಳಗಡೆ ನಾವು ಇರೋ ತನಕ ಪಾಲ್ಗೊಳ್ಳಬೇಕು ಅನ್ನೋ ಮಾನಸಿಕತೆ ಇದೆಯಲ್ಲ, ಅದು ಎಲ್ಲ ವ್ಯಕ್ತಿಯ ಜೀವನದೊಳಗಡೆ ಬಹಳ ವಿಶೇಷವಾಗಿ ಬೇಕಾಗಿರುವಂತ ಸಂಗತಿ ಅನ್ನುವಂಥ ಮಾತನ್ನ ಈ ಸಂದರ್ಭ ನೆನಪು ಮಾಡ್ಕೊಳ್ತೇನೆ. ಬಹಳ ಅದ್ಭುತವಾದಂತ ಪ್ರಬುದ್ಧತೆ ಇದ್ದಂತ ವಿವೇಕ ಅವರು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ವಿವೇಕ ಶಾಲೆಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ವಿವೇಕ ಕೊಠಡಿಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅಂದ್ರೆ ಏನಾರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಅದಕ್ಕೆ ಮುಂದಕ್ಕೆ ಹೋಗುವಂತ ಪ್ರಯತ್ನ ನಡೀತಾ ಇತ್ತು. ಅವತ್ತು ಬಸವರಾಜ ಬೊಮ್ಮಾಯಿ ಅವರು ಅವರಿಗೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನು ಕೂಡ ಅವ್ರು ಮಾಡುತ್ತಾರೆ. ಅವ್ರು ಏನು ಯೋಚನೆ ಮಾಡ್ತಾರೆ, ಯಾವುದೇ ರೀತಿಯ ಒಂದು ಅದರೊಳಗಡೆ ಇನ್ನೇನೋ ಹುನ್ನಾರ ಇರುತ್ತೆ ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಇದು ಮಾಡಬೇಕಾದ್ರೆ ಒಳ್ಳೆ ಕೆಲಸ ಅಂತ ಅನ್ಸುತ್ತೆ. ಆ ರೀತಿಯ ಒಂದು ಮಾನಸಿಕತೆ ಇಟ್ಕೊಂಡು ಕಾರ್ಯ ಮಾಡಿದಂಥ ಒಬ್ಬ ಶ್ರೇಷ್ಠ ಕಾರ್ಯಕರ್ತ ಬಿ.ಸಿ. ನಾಗೇಶ ಇವತ್ತು ನಮ್ಮ ಜೊತೆಗಿಲ್ಲ. ಆ ಕುಟುಂಬಕ್ಕೆ ಇವತ್ತು ಬೆಳಗ್ಗೆ ಅವ್ರ ಮಕ್ಕಳನ್ನ ನೋಡಿದಾಗ ಬಹಳ ನೋವಾಯಿತು ನಮಗೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಆ ಮಕ್ಕಳನ್ನ ನಾವು ನೋಡಿರುವಂಥವ್ರು. ಇವತ್ತು ಬೆಳೆದು ದೊಡ್ಡವರಾಗಿದ್ದಾರೆ. ಆ ಕುಟುಂಬಕ್ಕೆ ಎಲ್ಲ ದುಃಖಗಳನ್ನ ತಡ್ಕೊಳ್ಳುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರ ಪರವಾಗಿ ನಾನು